महावीरं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। स्थावरं जङ्गमं चैव तथा चैव चराचरं व्याप्तमेन जगत्सर्वं तस्मै श्रीगुरवे नमः। तस्मै श्रीगुरवे नमः। ॐ शान्ति शान्ति शान्तिः। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸಂಚಾರಿ ಸಂತರೆಂದು ಪ್ರಖ್ಯಾತರಾಗಿರುವ ಸದ್ಗುರುದೇವರ ಅಡಿದಾಬರಗಳಲ್ಲಿ ದಂಡವತ್ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾಬರಗಳಲ್ಲಿ ಸಕಲ ಸಂತ ಮಹಂತರ ಅಡಿದಾಬರಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣ ಶರಣ. ನಿನ್ನೆ ದಿನದಲ್ಲಿ ಶಿವಾನಂದ ಯತೀಶ್ವರರ ಚರಿತಾಮೃತದಲ್ಲಿ ಶಂಕರರಾಯ ಒಂದು ದಿನ ಸದ್ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ಕೈ ಮುಗಿದುಕೊಂಡು ವಿನಯದಿಂದ ಕೇಳ್ತಾನ, ಹೇ ಸದ್ಗುರುನಾಥ, ಈ ಸಮಸ್ತ ದುಃಖಗಳ ನಿವೃತ್ತಿ, ಪರಮಾನಂದದ ಪ್ರಾಪ್ತಿದಾಯಕ ಮುಕ್ತಿಯನ್ನ ದಯಪಾಲಿಸುವ ಶ್ರುತಿ ಮರ್ಮವನ್ನ ನನಗೆಂದು ಉಪದೇಶ ಮಾಡಬೇಕು ಅಂತ ಆ ಸದ್ಗುರುನಾಥನಲ್ಲಿ ಬೇಡ್ಕೊಳ್ತಾನೆ. ಆ ಮುಮುಕ್ಷುವಾದವ ಸಕಲ ಕಷ್ಟಗಳನ್ನು ಅನುಭವಿಸಿ ಸದ್ಗುರುಗಳ ಸನ್ನಿಧಕ್ಕೆ ಬಂದು, ಹೇ ಪರಮಾತ್ಮ, ನನಗೆ ನಿಜವಾದ ಸುಖ ಸ್ವರೂಪವನ್ನ ನೀನು ನನಗೆ ಕರುಣಿಸುವಂತೆ ಕೇಳಿದಾಗ ಸದ್ಗುರು ಹೇಳ್ತಾರೆ, ಹೇ ಶಿಷ್ಯನೇ, ನೀನು ಸುಖ ಸ್ವರೂಪನದೀಪ, ನಿನಗ ದುಃಖದ ಲವಲೇಶ ಇಲ್ಲವೇ ಇಲ್ಲ. ನೀ ಹೆಂಗದೆ ಸುಖ ಸ್ವರೂಪನದಿ ಕರೆ, ನಿನ್ನಲ್ಲಿ ದುಃಖದ ಲೇಷ ಕೂಡ ಇರುವುದಿಲ್ಲ. ಒಂದು ವೇಳೆ ನಿನ್ನಲ್ಲಿ ದುಃಖ ಇರುವುದಾಗಿದ್ರ ಅದರ ನಿವೃತ್ತಿ ಉಪಾಯವನ್ನ ಹೇಳಬೇಕಾಗಿತ್ತು. ನಿನ್ನಲ್ಲೇನಿಲ್ಲ, ಆ ದುಃಖ ಇಲ್ಲವೇ ಇಲ್ಲ. ಆದ್ರ ನಿನ್ನಲ್ಲಿ ದುಃಖದ ಗಂಧ ಕೂಡ ಇರುವುದಿಲ್ಲ. ಅವಾಗ ಹೇಳ್ತಾ ಇದ್ದಾಗ ಶಂಕರರಾಯ ಅಂತಾನ, ಹೇ ಸದ್ಗುರುವೆ, ನನ್ನಲ್ಲಿ ದುಃಖ ಇಲ್ಲದಿದ್ರ ಅದು ತೋರಲೇಬಾರದಾಗಿತ್ತು. ನೀವರ ಹೇಳ್ತೀರಿ ದುಃಖ ಇಲ್ಲಂತ. ದುಃಖ ಇಲ್ಲಂತ ನೀವು ಹೇಳಿದಾಗ ನನಗ ದುಃಖ ತೋರ್ತದಲ್ಲ, ಅದು ತೋರಬಾರದಾಗಿತ್ತು. ಹೇಗೆ ಬಂಜೆಯ ಮಗ ಇರುವುದಿಲ್ಲಲ್ಲ, ಅವ ಯಾರಿಗೂ ತೋರುವುದೇ ಇಲ್ಲ. ಹಾಗೆ ನನ್ನಲ್ಲಿ ದುಃಖವೇ ಇಲ್ಲದಿದ್ದರೆ ಅದು ನನಗೆ ತೋರಲೇ ಬಾರದಾಗಿತ್ತು. ಆದ್ರ ನನಗ ದುಃಖ ಪ್ರತ್ಯಕ್ಷವಾಗಿ ತೋರ್ತದಲ್ಲಪ್ಪ. ಯಾಕ? ಆ ದುಃಖದ ನಿವೃತ್ತಿ ಉಪಾಯವನ್ನ ತಾವು ಹೇಳಲೇಬೇಕು ನನಗೆ. ಈ ದುಃಖದ ಸಾಗರದಲ್ಲಿ ನಾ ಏನಾಗೇನೆ, ದುಃಖವನ್ನ ಅನುಭವಿಸಿ ಬಳಲಿ ಬೆಂಡಾಗಿನಪ್ಪ ನಾನು. ಈ ದುಃಖದ ನಿವೃತ್ತಿ ಮಾಡಿಕೊಳ್ಳುವ ಉಪಾಯವನ್ನ ನನಗೆ ಹೇಳುವಂತನ ಆ ಶಂಕರರಾಯ. ಅದಕ್ಕ ಹೇ ಶಿಷ್ಯನೇ, ಇಲ್ಲದ್ದು ತೋರಬಾರ್ದೆಂಬ ನಿಯಮ ಇರುವುದಿಲ್ಲಪ್ಪ. ಇರುದೇ ಇಲ್ಲ ಖರೆ. ಇರ್ಲಿಲ್ಲ ಅಂದ್ರೂ ಕೂಡ ಅದು ತೋರಬಾರ್ದಂತ ಏನ್ ನಿಯಮ ಇಲ್ಲ. ಯಾಕ? ಆ ಜಗತ್ತಿನಲ್ಲಿ
ಇದ್ದದ್ದು ಕೂಡ ತೋರ್ತದಲ್ಲ. ಹೇಗಂದ್ರ ರಜ್ಜುವಿನಲ್ಲಿ ಸರ್ಪ ಇರುವುದೇ ಇಲ್ಲ, ಆದರೂ ಮಂದಗತ್ತೆಲೆಯಲ್ಲಿ ಸರ್ಪ ತೋರ್ತದಲ್ಲಪ್ಪ. ಶಿಂಪಿಯಲ್ಲಿ ಬೇಡಿ ಇರುವುದೇ ಇಲ್ಲ ಖರೆ, ಶಂಪಿಯಲ್ಲಿ ಬೇಡಿ ಇರದಿದ್ದರೂ ಕೂಡ ಸೂರ್ಯನ ಪ್ರಕಾಶದಿಂದ ಸೂರ್ಯನ ಕಿರಣಗಳು ಕಪ್ಪೆ ಚಿಪ್ಪಿನ ಮೇಲೆ ಬಿದ್ದಾಗ ಅದೇನಾಗಿದೆ, ಬೆಳ್ಳಿಯಂತೆ ತೋರಿದೆಯಲ್ಲ. ಅದು ನಿಜವಾಗಿ ನೋಡಿದ್ರೆ ಐತಿ ಏನಪ್ಪ ಅದ್ರಾಗ? ಇಲ್ಲವೇ ಇಲ್ಲ. ಇಲ್ಲದಿದ್ದರೂ ಕೂಡ ತೋರ್ತದಲ್ಲ. ಮಧ್ಯಾಹ್ನ ಬಿಸಿಲಿನಲ್ಲಿ ಬೆಳಿ ತೋರ್ತದಲ್ಲ. ಮರುಭೂಮಿಯಲ್ಲಿ ಕೂಡ ಜಲ ಇರುವುದಿಲ್ಲ ಖರೆ, ಆ ಸೂರ್ಯನ ಪ್ರಖರವಾದ ಕಿರಣಗಳು ಮರುಭೂಮಿಯಲ್ಲಿ ಬಿದ್ದಾಗ ಅದು ಮೃಗಜಲದಂತೆ ನೀರಿನಂತೆ ತೋರ್ತದೆ ಖರೆ. ತೋರಿದರೂ ಕೂಡ ಅಲ್ಲಿ ನೀರೈತೇನಪ್ಪ? ನೀರು ಕೂಡ ಇರುವುದಿಲ್ಲ, ಅದು ತೋರ್ತದೆ. ಆಕಾಶದಲ್ಲಿ ನೀಲತ್ತೂ ಕೂಡ ಇಲ್ಲ. ಇಲ್ಲದಿದ್ದರೂ ಕೂಡ ನಮ್ಮ ಕಣ್ಣಿಗೆ ಹೆಂಗ್ ಕಾಣ್ತದ ಆಕಾಶ? ನೀಲತ್ತು ಬಣ್ಣದಂತೆ ಕಾಣ್ತದಲ್ಲ. ಅಲ್ಲೈತೇನಂದ್ರ ಇಲ್ಲವೇ ಇಲ್ಲ. ಬಯಲೇ ಬಯಲದು, ಪೂರ್ಣ ಬಯಲಿದ್ದಕ್ಕಾಗಿ ನಮ್ಮ ದೂರ ದೃಷ್ಟಿ ಅಲ್ಲಿವರೆಗೆ ಹೋಗುವ ನಮ್ಮ ಕಣ್ಣೇನಾಗ್ಯಾವಂದ್ರ ನೀಲಿ ಆಕಾರವನ್ನ ಕಾಣ್ತವಲ್ಲ. ಅದೇನೈತಿ? ಬರೇ ಬಯಲ ಐತಿ. ಸ್ವಪ್ನದ ಪದಾರ್ಥಗಳು ಕೂಡ ಇರುವುದೇ ಇಲ್ಲ ಖರೆ, ಇಲ್ಲದಿದ್ದರೂ ಕೂಡ ತೋರ್ತವಲ್ಲಪ್ಪ. ಅದಕ್ಕ ಹೇ ಶಂಕರಾಯನೇ, ಹಗ್ಗದ ಅಜ್ಞಾನದಿಂದ ಹಾವು ಹೀಗೆ ತೋರ್ತದಲ್ಲಪ್ಪ, ಶಿಂಪಿಯ ಅಜ್ಞಾನದಿಂದ ಬೇಳೆ ಹೇಗೆ ತೋರ್ತದಲ್ಲ, ಹಾಗೆ ಆತ್ಮನ ಅಜ್ಞಾನದಿಂದ ನಿನ್ನಲ್ಲಿ ದುಃಖ ತೋರ್ತದಲ್ಲ. ನೀನು ಆತ್ಮನ ಜ್ಞಾನವನ್ನ ಮಾಡಿಕೊಂಡೆ ಆದರೆ ನಿನ್ನ ದುಃಖ ದೂರಕದಪ್ಪ. ನಿನ್ನ ನಿಜವಾದ ಸ್ವರೂಪವನ್ನ ನೀ ತಿಳ್ಕೊ. ಎಲ್ಲಿವರೆಗೆ ನಿನ್ನ ನಿಜವಾದ ಸ್ವರೂಪವನ್ನ ನೀ ತಿಳಿದುಕೊಳ್ಳುವುದಿಲ್ಲಲ್ಲ, ಅಲ್ಲಿವರೆಗೆ ಈ ದುಃಖದ ಬಾಧೆ ತಪ್ಪುವುದಿಲ್ಲ. ಅವಾಗಂತಾನ, ಹೇ ಸದ್ಗುರುನಾಥ, ಶಂಕರರಾಯಂತಾನ, ಹೇ ಸದ್ಗುರುನಾಥ, ಆತ್ಮನ ಜ್ಞಾನ ಆಗಬೇಕಾತಂದ್ರ ನಾ ಏನ್ ಮಾಡ್ಬೇಕು? ನೀವು ಆತ್ಮಜ್ಞಾನ ಮಾಡ್ಕೊಂತ ಹೇಳಿದ್ರಲ್ಲ, ಆತ್ಮಜ್ಞಾನವನ್ನ ನಾ ಮಾಡ್ಕೋಬೇಕಾದ್ರ ನಾ ಏನ್ ಮಾಡ್ಬೇಕು? ಆ ಆತ್ಮದ ಜ್ಞಾನದ ಸಾಧನಗಳಾರ ಏನವು? ಏನ ಸಾಧನ ಮಾಡಿದಾಗನ ಆತ್ಮಜ್ಞಾನಕತೋ, ಅಥವಾ ಸಾಧನಗಳನ್ನ ಮಾಡಲಾರದ, ಆ ಸಾಧನಗಳನ್ನ ನಾನು ಅನುಭವಿಸಲಾರದ, ಕರ್ತವ್ಯ ಕರ್ಮಗಳನ್ನ ಮಾಡಲಾರದ ನನಗ ಅದು ಆತ್ಮಜ್ಞಾನಕತೇನು? ಅದಕ್ಕೆ ಇದನ್ನ ನೀವೇ ಮಾಡ್ರಿ, ನನ್ನ ಮೇಲೆ ದಯೆಯನ್ನ ತೋರಿ, ದಯವಿಟ್ಟು ಹೇಳ್ರಿ ಅಂತ ಪ್ರಶ್ನೆ ಮಾಡ್ತಾನ ಶಂಕರಾಯ. ಯಾರಿಗೆ? ಆ ಸದ್ಗುರುನಾಥರನ್ನ ಕುರಿತು. ನೋಡಪ್ಪ, ನೀನೇನ್ ಮಾಡು ಹೇ ಶಿಷ್ಯನೇ, ಗುರು ಭಜನೆ, ಸುಕರ್ಮ ವೃತ್ತಿ ಮೊದಲಾದ ತಪಸ್ಸುಗಳಿಂದ ಕರ್ಣತ್ರಯಗಳನ್ನ ಪರಿಶುದ್ಧಗೊಳಿಸು. ನೀನು ಭಗವಂತನ ನಾಮಸ್ಮರಣೆ, ಭಗವಂತನ ಭಜನೆ, ಅವನ ಪೂಜೆ ಅರ್ಚನೆ ಮತ್ತ ಶಾಸ್ತ್ರ ಶ್ರವಣ ಮಾಡಿ ನೀನೇನ್ ಮಾಡು, ನಿನ್ನ ಕರ್ಣತ್ರಯಗಳನ್ನ ಪರಿಶುದ್ಧ ಮಾಡಿಕೊ. ಗುರು ಸನ್ನಿಧಿಯಲ್ಲಿ ಇದ್ದುಕೊಂಡು ನಿತ್ಯ ಮಾಡು, ಶ್ರವಣ ಮಾಡು. ಗುರುಗಳ ಹೇಳಿದ ಅಮೃತ ಉಪದೇಶವನ್ನಾಗಲಿ, ಶ್ರುತಿ ಮಾತೆ ಭಗವದ್ಗೀತೆ ಆಗಲಿ, ಪ್ರಕ್ರಿಯೆ ಗ್ರಂಥಗಳಾಗಲಿ, ನಿನ್ನ ನಿಜವಾದ ಸ್ವರೂಪ ತಿಳಿಸುವ, ಆ ದಾರಿ ತೋರಿಸುವ ಅಂತ ಗುರುಗಳ ಸನ್ನಿಧಿಗೆ ಇದ್ದು, ಆ ಸನ್ನಿಧಿಯಲ್ಲಿದ್ದುಕೊಂಡು ಗುರುಗಳ ಸೇವೆಯನ್ನ ಮಾಡಿ ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಅತ್ಯಂತ ಭಕ್ತಿಯನ್ನಿಟ್ಟು, ಅತ್ಯಂತ ಶ್ರದ್ಧೆಯನ್ನಿಟ್ಟು ನೀನ್ ಮಾಡು, ಆ ಗುರುಗಳ ಸನ್ನಿಧಿಯಲ್ಲಿ ಇದ್ದುಕೊಂಡು ನಿತ್ಯ ಶ್ರವಣ ಮಾಡಿದ್ದಾರೆ. ಶ್ರವಣ ಅಂದ್ರ ಅವರ ಉಪದೇಶವನ್ನ ಕೇಳಿ. ಏನ್ ಹೇಳ್ತಾರಲ್ಲ ಅವರು, ಶ್ರೀ ಗುರು ವಚನದಿಂದ ಅಧಿಕ ಸುದ್ದಿ ಉಂಟು.
ಹೇ, ಪರಮಾತ್ಮನ ಸ್ವರೂಪಿಯಾದ ಸದ್ಗುರುನಾಥರಕ್ಕಿಂತ ಅವರ ವಚನಕ್ಕಿಂತಲೂ ಶ್ರೇಷ್ಠವಾದಂಥದ್ದು ಯಾವುದರ ಅಮೃತ ಐತೇನಪ್ಪ ಅಂತ ಕೇಳ್ಯಾರ. ಯಾಕೆ ಕೇಳ್ಯಾರ ಅವರು? ಆ ಸದ್ಗುರುವಿನ ಉಪದೇಶ, ಅವರ ವಚನಾಮೃತ ದೇಶದಿಂದ ಏನಾಕತ್ತಂದ್ರ ಈ ಭವಸಾಗರದ ದುಃಖವನ್ನ ದಾಟಕ್ ಬರ್ತದೆ. ಎಲ್ಲಿವರೆಗೆ ಆ ಸದ್ಗುರುಗಳ ಸನ್ನಿಧಿಗೆ ಹೋಗಲಾರ್ದ ನಾವು ಅಲ್ಲೇ ನಿತ್ಯ ನಮ್ಮ ಸಂಸಾರ ಜೀವನದಲ್ಲಿ ವಿಷಯ ಸುಖಗಳಲ್ಲಿ ಸುಖ ಐತಂತ ನಾ ತಿಳ್ಕೊಂಡು ಅಂತ ನಿಜವಾದ ಸುಖ ನನಗ್ ಸಿಗಲಿ ಅಂತಂದ್ರ ಆಗುದಿಲ್ಲಪ್ಪ. ಅದು ನೀನೇನ್ ಮಾಡ್ಬೇಕು? ಸನ್ನಿಧಿಗೆ, ಸದ್ಗುರುಗಳ ಸನ್ನಿಧಿಗೆ ಹೋಗಿ ಅವರು ಹೇಳತಕ್ಕಂಥ ಉಪದೇಶಾಮೃತವನ್ನ ಚೆನ್ನಾಗಿ ಕೇಳಿ. ಅದಕ್ಕ ಶ್ರವಣ. ಶ್ರವಣ ಅಂದ್ರ ಅವರು ಹೇಳಿದ್ದನ್ನ ಕೇಳುವುದು, ಕೇಳಿದ್ದನ್ನ ಮತ್ತ ಮನನ ಮಾಡುದು, ಮನನ ಮಾಡಿದ್ದನ್ನ ನಿಧಿಧ್ಯಾಸನ ಮಾಡಿದರೆ ಅವಾಗ ಏನಾಕತ್ತಪ್ಪ? ನಿನಗ ಆತ್ಮಜ್ಞಾನದ ಪ್ರಾಪ್ತಕಂತ ಆ ಸದ್ಗುರುನಾಥರು ಆ ಶಂಕರರಾಯನ ಶಿಷ್ಯನಿಗೆ ಹೇಳ್ತಾರೆ. ಸದ್ಗುರುಗಳ ವಾಕ್ಯಗಳನ್ನ ಕೇಳಿ ಶಂಕರರಾಯಂತನ ಗುರು ಸೇವೆ ಮತ್ತು ಶ್ರವಣಾದಿಗಳಿಗೆ ಪ್ರತಿಬಂಧಕವಾಗಿರುವ ತನ್ನ ಮುನಸೀಪ ವೃತ್ತಿಯನ್ನ ಬಿಟ್ಟು ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅದೇ ಊರಲ್ಲಿ ಶಾಲೆಯ ಶಿಕ್ಷಕನಾಗಿ, ಮೊದಲೇನ್ ಮಾಡ್ತಿದ್ರಂದ್ರೆ ಶಂಕರರಾಯ ಮುನ್ಸಿಪಾಲಿಟಿ ಆಫೀಸಿನೊಳಗ ಕೆಲಸ ಮಾಡ್ತಾ ಇದ್ದ. ಆ ಕೆಲಸಕ್ಕೆ ಏನ್ ಮಾಡಿದ? ರಾಜೀನಾಮೆಯನ್ನ ಕೊಟ್ಟು ಮತ್ತ ಶಿಕ್ಷಕನಾಗಿ ನಿತ್ಯದಲ್ಲಿ ಗುರುಮುಖದಿಂದ ಶಾಸ್ತ್ರವನ್ನ ಶ್ರವಣ ಮಾಡ್ತಾ ಇದ್ದ. ಮುಂಜಾನೆ ಮತ್ತೆ ಹೋಗೋದು ಶಾಲೆಗೆ, ಮಕ್ಕಳಿಗೆ ಪಾಠ ಮಾಡೋದು, ಶಾಲೆ ಬಿಟ್ಟ ನಂತರ ಮತ್ತೆ ಗುರುಗಳ ಹತ್ತಿರ ಬರೋದು, ಗುರುಗಳ ಸನ್ನಿಧಿಯಲ್ಲಿ ಕುಳಿತುಕೊಂಡು ಶಾಸ್ತ್ರ ಚಿಂತನೆ ಮಾಡೋದು. ಹೀಗೆ ಮಾಡ್ತಾ ಇದ್ದ. ಒಂದು ದಿನ ಸದ್ಗುರುನಾಥರಂತಾರ, ದುರಿತ ಕರ್ಮವನ್ನಲ್ಲದಿರೋ ಪುಣ್ಯವನೇ ಮಾಡು. ದುರಿತ ಕರ್ಮವನು ಒಲ್ಲದಿರು ಪುಣ್ಯವನೇ ಮಾಡು. ಹೇ ಶಂಕರರ ಶಿಷ್ಯನೇ, ನೀನೇನೋ ನಿಜಗುಣರು ಹೇಳಿದಂತೆ ಶಾಸ್ತ್ರವನ್ನ ಹೇಳ್ತಾ, ಹೇ ಶಿಷ್ಯನೇ, ಅನ್ಯರ ಒಡವಿಗಳಲ್ಲಿ ಒಂದು ಹುಲ್ಲು ಕಡ್ಡಿಯನ್ನ ತೆಗೆದುಕೊಂಡರೂ ಕೂಡ ಆ ಪಾಪದಿಂದ ಜೀವ 40 ದಿವಸ ಯಮನ ನರಕದಲ್ಲಿ ಆ ನರಕ ದುಃಖವನ್ನ ಉಣ್ಣಬೇಕಾಗತ್ತಪ್ಪ. ನೀ ಪಾಪ ಮಾಡಿದಂದ್ರ ಏನಂತಾರ? ಅನ್ಯರ ಒಡವೆಗಳಲ್ಲಿ ಒಂದು ಹುಲ್ಲು ಕಡ್ಡಿ ಅಂತ ನೋಡು. ಹುಲ್ಲು ಕಡ್ಡಿ ಅಂದ್ರೆ ಏಟಿರ್ತೈತಿ? ಒಂದು ಬರೇ ಕಡ್ಡಿ ಅಷ್ಟಿದ್ರ 41 ದಿವಸ ಯಮನ ನರಕದಲ್ಲಿ ದುಃಖವನ್ನ ಉಣ್ಣಬೇಕಾಗತ್ತಪ್ಪ. ಅವಾಗ ಧರ್ಮಜ್ಞ ಹೇಳ್ತಾ ಇದ್ದಾಗ ಅದನ್ನ ಮರೆತು ತನ್ನ ಮನ ಬಂದಂತೆ ಪರರ ಒಡವೆಗಳನ್ನ ಕಸಿದು ತಿನ್ನುವ ಕುನ್ನಿ ಮಾನವನು ಇನ್ನಾವ ಗತಿಯನ್ನ ಕೊಡು ನಂಬ ನಾನಂತಿ ಹೇಳಲೆಪ್ಪ ಅಂತರ ಗುರುಗಳು. ಯಾರಿಗೆ? ಆ ಶಂಕರರಾಯನಿಗೆ. ನೋಡಪ್ಪ, ಇನ್ನೊಬ್ಬರ ಸೊತ್ತನ್ನ, ಇನ್ನೊಬ್ಬರ ಸಿರಿ ಸಂಪತ್ತನ್ನ ಅವರಿಗೆ ಕೊಡಬಾರದ ಕಷ್ಟಗಳನ್ನ ಕೊಟ್ಟು ಅವರಿಗೆ ಜನ್ಮ ಪ್ರಾಣದ ಪಕ್ಷಿ ಹಾರು ಹೋಗು ಎಲ್ಲಿ ಬೇಕಾದಲ್ಲಿ ಚುಚ್ಚಿ ಅವರಲ್ಲಿರತಕ್ಕಂಥ ಸಿರಿ ಸಂಪತ್ತು ಬೆಳ್ಳಿ ಬಂಗಾರ ಕಸ್ಕೊಂತಾರಲ್ಲ, ಅವರ ನರಕ ಯಾತನೆ ಏನಂತ ನಾ ಹೇಳಿಪ್ಪ. ಅಂಥವನಿಗೆ ಆ ಪರಮಾತ್ಮನೇ ಸದ್ಬುದ್ಧಿಯನ್ನ ಕೊಡಬೇಕಲ್ಲ ಅಂತ ಸದ್ಗುರುಗಳು ಹೇಳ್ತಾರೆ. ಈ ರೀತಿ ಹೇಳಿದಾಗ ಆ ಸದ್ಗುರುನಾಥರ ಉಪದೇಶವನ್ನ ಕೇಳಿ ನಿತ್ಯದಲ್ಲಿ ತಪ್ಪದೇ ಕೇಳುತ್ತಿರುವ ಶಾಂತಿಮತಿಯಾದ, ಶಾಂತಿ ಸ್ವಭಾವನಾದ, ಸಜ್ಜನನಾದ ಆ ಶಂಕರರಾಯನಿಗೆ ಅದ್ಯಾವುದೋ ಪಾಪದ ಫಲವಾಗಿ ಅವನ ಬಲದೊಡೆಗೆ ಕುರುವಾಗಿ ಯಾರ್ ಮೇಡ್ತವ್ರಿ? ಏ ದೊಂಡಪ್ಪ, ಮ್ಯೂಟ್ ಮಾಡ. ಆ ಶಂಕರಾಯನಿಗೆ ಯಾವುದೋ ಪಾಪದ ಫಲವಾಗಿ ಅವನ ಬಲದೊಡೆಗೆ ಒಂದು ಕುರುವಾಗಿ
ಬಹಳ ದುಃಖವನ್ನ ಅನುಭವಿಸಕತ್ತಿದ. 4 ತಿಂಗಳ ಪರ್ಯಂತರವಾಗಿ ತಾನು ಅಲ್ಲೇ ಸಮೀಪ ಇರತಕ್ಕಂಥ ಡಾಕ್ಟರ್ ಕಡೆ ಹೋಗಿ ತೋರಿಸ್ತಾನ. ಜಾನರಾದ, ಬಲ್ಲವರಾದ, ಎಲ್ಲ ರೋಗಗಳ ತಜ್ಞರಾದ ಆ ವೈದ್ಯರ ಕಡೆಗೆ ಹೋಗ್ತಾನ. ಹೋಗಿ ಔಷಧ ಉಪಚಾರ ಮಾಡಿದರೂ ಕೂಡ ಅವನ ಆ ಕುರುವಿನ ಕೀವು ನೋವು ಕಡಿಮೆಯಾಗದಾತಂತ. ಒಟ್ಟ ಕಡಿಮೆ ಆಗಲಿಲ್ಲ. ಹೆಂಗ ದವಾಖಾನಿಗೆ ತೋರಿಸ್ತಾನ, ಹೇಗೆ ಆ ಡಾಕ್ಟರ್ ಔಷಧ ಕೊಡ್ತಾರಲ್ಲ ಅದರ ಬಾಧೆ ಸಾಕಷ್ಟಾದಂತವನಿಗೆ, ಶಂಕರರಾಯನಿಗೆ. ಅವಾಗ ಕುರುವಿನ ನೋವನ್ನ ತಡೆಯಲಾರದ ಆ ದಿನ ದಿನ ಹೆಚ್ಚಾಗ್ತಾ ಹೋತಲ್ಲ. ಅವಾಗ ಡಾಕ್ಟರ್ ಅಂತಾರ, ಇದು ಇನ್ನು ಹೀಗೆ ಕಡಿಮೆ ಆಗಲಾಗುದಿಲ್ಲಲ್ಲ. ಈ ಕುರ ಹಗಲು ರಾತ್ರಿ ಸೋರ್ತಾ ಇತ್ತಂದಾಗ ಇದೇನು ಉಪಚಾರ, ಎಷ್ಟು ಔಷಧ, ಎಷ್ಟು ಗುಳಿಗೆ ಕೊಟ್ಟರೂ ಕೂಡ ಕಡಿಮೆ ಆಗ್ತಾ ಇಲ್ಲಲ್ಲ. ಇನ್ನ ಮೇಲೆ ಈ ತೊಡೆಯವರೆಗೆ ಕಾಲನ್ನೇ ಕಡಿಬೇಕಾಗತ್ತಂತ ಡಾಕ್ಟರ್ ಹೇಳಿದಂತ. ಯಾರಿಗೆ? ಆ ಶಂಕರರಾಯನಿಗೆ ಅವನ ಬಲದೊಡೆಯಲ್ಲಿ ಆಗಿರುವ ಆ ಕುರು ಏನಾಯ್ತಂದ್ರ ಮತ್ತಷ್ಟು ಆ ಬಾವು ಬಂದು ಮತ್ತಷ್ಟು ಗಾಯ ಅಗ್ಲಾಗಕತ್ತಂತ. ಹೆಂಗ ಔಷಧ ಉಪಚಾರವನ್ನ ಮಾಡ್ತಾನಲ್ಲ, ಆ ಗಾಯ ಇಡೇ ಕಾಲು ಪಳಿತಾ ಹೋದು. ಇನ್ನ ಹಿಂಗ ಬಿಟ್ರ ನಿನ್ನ ಇಡೇ ಶರೀರ ಏನಕತಿ ಕೊಳತು ಹೊಕ್ಕತಪ್ಪ, ಇಲ್ಲಿ ಹಚ್ಚಿ ನಿನ್ನ ಕಾಲನ್ನ ಕಡಿಬೇಕು ಅಂದ ಆ ವೈದ್ಯ. ಶಂಕರರಾಯನಿಗೆ ಇದನ್ನ ಕೇಳಿ ಏನಾತಂದ್ರ ಭಯ ಉಂಟಾತಂತ. ಯಾಕ? ನನ್ನ ಕಾಲ ಕಡಿಸ್ಕೊಂಡು ಮಾನರ ಮುನ್ಸಿಪಾಲಿಟಿ ಡ್ಯೂಟಿ ಮಾಡ್ತಿದ್ದೆ, ಅದನ್ನ ಬಿಟ್ಟು ಏನ್ ಮಾಡಿದೆ, ಅದಕ್ಕೆ ರಾಜೀನಾಮೆ ಕೊಟ್ಟು ಒಳ್ಳೆ ಶಿಕ್ಷಣ ವೃತ್ತಿಗೆ ನಾ ಬಂದು ಇಲ್ಲೇ ಗುರುವಿನ ಮುಖಾಂತರವಾಗಿ ಶಾಸ್ತ್ರ ಚಿಂತನೆ ಮಾಡ್ತಾ ಇದ್ದಾಗ ಮನೆ ಕೆಲಸ ಮಾಡುವಾಗ ಈ ಬಲದೊಡೆಯಲ್ಲಿ ಈ ಕುರು ಆತಲ್ಲ, ಇದು ಎಷ್ಟು ತೋರಿಸಿದರೂ ಕೂಡ, ನಾನಾ ತರ ವೈದ್ಯರ ಕಡೆಗೆ ನಾ ಹೋಗಿ ತೋರಿಸಿದ್ರು ಕೂಡ ಇದು ಗಾಯ ಏನಾಗ್ತಾ ಇಲ್ಲ, ಮಾಯ್ತಾ ಇಲ್ಲ. ಹಗಲು ರಾತ್ರಿ ನಿದ್ರೆ ಇಲ್ಲ ಆ ತ್ರಾಸಿನಿಂದ. ಇಂಥ ದುಃಖ ತಡೆಯಲಾರದ, ಏನ್ ಮಾಡ್ಲಿ ನಾನು ಅಂತ ಹೇಳಿ ಭಯ ಉಂಟಾದಂತವನಿಗೆ. ಯಾರಿಗೆ? ಆ ಶಂಕರಾಯನಿಗೆ. ಅವಾಗಂತನ ಇದು ಕಾರುಣ್ಯ ನಿಧಿಯಾದ ದಯಾ ಕರುಣೆ ತುಂಬಿದ ಸದ್ಗುರುಗಳ ಕಡೆ ಕುಂಟತಾ ಬರ್ತಾನ. ಡಾಕ್ಟರ್ನ ಬಿಟ್ಟ ಎಷ್ಟೇ ಔಷಧ, ಇಂಜೆಕ್ಷನ್ ಎಲ್ಲಾ ಮಾಡುವ ಉಪಚಾರವನ್ನ ಎಲ್ಲಾ ಮಾಡಿ ಕುಂಟತಾ ಸದ್ಗುರುಗಳ ಸಮೀಪಕ್ಕೆ ಬರ್ತಾನ. ಸದ್ಗುರುನಾಥನೇ, ನಿನ್ನ ಶ್ರವಣ ಮನನಾದಿಗಳಿಗೆ ಪ್ರತಿಬಂಧಕವಾದ ಈ ಮುಣಸೀಪ ಕೆಲಸವನ್ನೇನು ಬಿಟ್ಟು ಪಟ್ಟೆ ಕರೆ. ನಾನು ನಿನ್ನ ಮುಖಾಂತರವಾಗಿ, ನಿಮ್ಮ ಮುಖಾಂತರವಾಗಿ ಶಾಸ್ತ್ರ ಚಿಂತನ, ನನ್ನ ನಿಜವಾದ ಆತ್ಮ ಸ್ವರೂಪವನ್ನ ತಿಳಿಬೇಕಂತ ನಾನೇನ್ ಮಾಡಿದೆ, ಆ ಮುನ್ಸಿಪಾಲಿಟಿ ಕೆಲಸಕ್ಕ ನಾನು ರಾಜೀನಾಮೆ ಕೊಟ್ಟರು ಕೂಡ. ಆದ್ರ ನನಗೀಗ ಕಾಲಿನ ಕುರುವು ನನಗೆ ದೊಡ್ಡ ಪ್ರತಿಬಂಧಕ ಆಗಿದೆ. ಈ ಕುರು ಬಲದೊಡೆಯ ಅಲ್ಲಿ ಆಗಿರುವ ಈ ಕುರು ನನಗೇನ್ ಮಾಡಕತ್ತಂದ್ರೆ ಇದು ಬಹಳ ತ್ರಾಸ್ ಕೊಡಕತ್ತೈತಪ್ಪ ಅಂತಂದ. ಇನ್ನೇನು ಮಾಡಲಿ, ಈಗ ನಿನ್ನ ಹೊರತು ನನ್ನನ್ನ ರಕ್ಷಿಸುವವರು ಈ ಜಗತ್ತಿನೊಳಗೆ ಯಾರು ಇಲ್ಲ. ಶಿವಾನಂದ ಯತೀಶ್ವರರಿಗೆ ಆ ಶಂಕರರಾಯ ಬೇಡ್ಕೊಳ್ತಾನ, ಹೇಯಪ್ಪ, ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ, ಬಳಗ ನೀನೇ, ನೀನಲ್ಲದೆ ಮತ್ತಾರು ಈ ಜಗತ್ತಿನೊಳಗೆ ಯಾರು ಇಲ್ಲ. ಈ ದುಃಖವನ್ನ ನನಗ ತಾಳ್ತಾ ಇಲ್ಲ. ಎಷ್ಟು ಈ ದುಃಖವನ್ನ ನಾನು ಅನುಭವಿಸಲಿ ಹೇ ಸದ್ಗುರುನಾಥ, ನೀನೇ ನನ್ನನ್ನ ಏನ್ ಮಾಡ್ಬೇಕು, ಈ ದುಃಖದಿಂದ ಬಿಡುಗಡೆ ಮಾಡಿಸಬೇಕು ಅಂತೇಳಿ ಬೇಡ್ಕೊಳ್ತಾನೆ. ನಿನ್ನ ಹೊರತು ನನ್ನ ಯಾರು ರಕ್ಷಿಸುವವರಿಲ್ಲ, ಇದಕ್ಕ ಉಪಚಾರ ಮಾಡುವವರು ಯಾರು ಇಲ್ಲ. ಅದಕ್ಕ ಸದ್ಗುರುನಾಥ ಈಗಂತ ನೋಡೋ, ನೀನು ನನ್ನ
ಕೈ ಬಿಟ್ಟರೆ ನಾನು ಈ ದೇಹವನ್ನ ಬಿಟ್ಟು ಹೋಗ್ಬೇಕಾಗತ್ತಪ್ಪ. ಶಂಕರರಾಯ ಅಂತಾನ, ಹೇ ಸದ್ಗುರುನಾಥ, ನೀನು ನನ್ನನ್ನ ಕೈ ಬಿಟ್ಟರೆ ನಾನು ಈ ದೇಹವನ್ನ ಬಿಡಬೇಕಾಗತ್ತೆ. ಡಾಕ್ಟರ್ ಏನ್ ಹೇಳ್ಯಾನ? ಕಾಲನ್ನ ಕತ್ತರಿಸಬೇಕಂತ ಹೇಳ್ಯಾನ. ಇದೇ ನೀ ಹಿಂಗ ಬಿಟ್ಟೆ ಅಂದ್ರೆ ನಿನ್ನ ದೇಹ ತುಂಡು ತುಂಡು ಮಾಡಿ ಆ ಗಾಯ ಮಾಸ್ಬೇಕಾಕತ್ತಂತೇಳಿ ಡಾಕ್ಟರ್ ಹೇಳ್ಯಾನಲ್ಲ. ಆ ಡಾಕ್ಟರ್ ಕಡೆ ನಾನು ಹೋಗಿ ಈ ಶರೀರದ ಅವಯವಗಳನ್ನ ನಾನು ಕತ್ತರಿಸಿದರೆ ಆ ಕತ್ತರಿಸಿದ ಗಾಯ ಮಾಯ್ತನನ್ನೋದು ನನಗ ಗ್ಯಾರಂಟಿ ಇಲ್ಲ. ಏನಂತಾನ ಶಂಕರರಾಯ? ನಿನ್ನನ್ನ ಬಿಟ್ಟು ಈ ಜಗತ್ತಿನೊಳಗ ನನ್ನನ್ನ ರಕ್ಷಿಸುವವರು ಯಾರು ಇಲ್ಲ. ಈಗ ನೀನು ಕರುಣಾಕರಣೆ, ತಂದೆ ಪಡೆದು ಹೊಡೆದು ಪೀಡಿಸಿದರೆ ಮಗು ತಾಯಿಯನ್ನೇ ತಪ್ಪಿಕೊಳ್ತದಲ್ಲ. ತಂದೆ ಮಗುವನ್ನ ಬುದ್ಧಿ ಮಾತಿಗಾಗಿ ಬಡಿದರೆ ಮಗು ತಾಯಿಯನ್ನ ಹೋಗಿ ತಬ್ಬಿಕೊಳ್ತದಲ್ಲ. ಅದರಂತೆ ನನ್ನ ಪರಿಸ್ಥಿತಿ ಹಂಗಾಗಿತ್ತಪ್ಪ. ನೀನು ಕೂಡ ತಾಯಿ ಹೇಗೆದಾಳಲ್ಲ, ತಾಯಿಯು ಕೂಡ ತೆಗೆದು ಮಗುವನ್ನ ಬೀಸಾಕಿದರೆ ಆ ಮಗುವಿನ ಗತಿ ಏನು? ತಂದೆಂತೂ ಬಡದನ ಖರೆ, ತಾಯಿಯನ್ನ ಹೋಗಿ ತೆಕ್ಕಿ ಬಡದಾಗ ತಾಯಿಯು ಕೂಡ ಆ ಮಗುವನ್ನ ಕಿತ್ತು ಎಸೆದರ ಆ ಕೂಸಿನ ಗತಿ ಏನಾಗತ್ತಪ್ಪ? ಹಾಗೆ ನಾನು ಮಾಡಿದ ಹಿಂದಿನ ಪಾಪಗಳಿಂದ ತಂದೆಯಾದ ಶಿವನೇ ಈ ರೋಗದ ಮೂಲಕ ನನ್ನನ್ನ ಕಾಪಾಡಿ ನನ್ನ ಕಾಡಿಸಿ ಪೀಡಿಸುತ್ತಿರುವ ಈ ಗುರು ಎಂಬ ತಾಯಿಯೇ ನನ್ನನ್ನ ರಕ್ಷಿಸಬೇಕಾಗಿದೆ. ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ಬಂಧು, ಗುರುವೇ ಬಳಗವು, ಎಲ್ಲವೂ ನೀನೇ. ನಿನ್ನನ್ನ ಬಿಟ್ಟು ನನ್ನನ್ನ ರಕ್ಷಿಸುವವರು ಈ ಜಗತ್ತಿನೊಳಗೆ ಯಾರು ಇದೆಯಪ್ಪ ಅಂತ ಆ ಶಂಕರರಾಯ ಬೇಡ್ಕೊಂಡ. ಈಗ ನೀನು ನನ್ನನ್ನ ಬೀಸಾಕಿ ಒಗೆದರೆ ನಾನೆಲ್ಲಿಗೆ ಹೋಗಲಿ? ನಾನು ನನ್ನನ್ನ ರಕ್ಷಣೆ ಮಾಡು, ಕಾಪಾಡು ಅಂತ ನಾ ಇಲ್ಲಿ ಬಂದೇನಲ್ಲ. ನೀನು ನನ್ನನ್ನ ಒಗೆದರೆ, ಬೀಸಾಕಿ ಒಗೆದೆ ಅಂದ್ರ ನಾನು ಎಲ್ಲಿಗಾರ ಹೋಗಲಿ. ಹೇ ಸದ್ಗುರು ಮಾತೆ, ನೀನೇ ನನ್ನನ್ನ ರಕ್ಷಿಸು ಅಂತ ಶಂಕರರಾಯ ಕಣ್ಣೀರಿನಿಂದ ಗುರುಪಾದವನ್ನ ತೊಳಿತ. ಯಾಕ ದುಃಖದ ತಾಪವನ್ನ ತಡೆಯಲಿಕ್ಕೆ ಆ ಶಂಕರರಾಯನಿಗೆ ಆಗ್ತಾ ಇಲ್ಲ. ಕಣ್ಣೀರನ್ನ ಸುರಿಸ್ತಾ ಗುರುಪಾದವನ್ನ ತೊಳಿತ. ದಯಾಳವಾದ ಸದ್ಗುರುನಾಥ ಮನಸ್ಸು ಕರಗ್ತಂತೆ, ಗುರುವಿನ ಮನಸ್ಸು ಕರಗ್ತಂತೆ. ಏನಪ್ಪ ಇಂಥ ದುಃಖದಲ್ಲಿ ಬಳಲತಕ್ಕಂಥ ಶಿಷ್ಯನ ದುಃಖವನ್ನ ನೋಡಿ ಗುರುಗಳ ಮನಸ್ಸು ಕರಗ್ತಂತ, ಮರುಗುತ್ತಂತ. ಹಾಗಂತರ ಅವನ ಕೈಗಳನ್ನ ಹಿಡಿದು ಎತ್ತಿ, ಹೇ ಕುವರನೇ, ನೀನಿಷ್ಟು ಪರಿಕಷ್ಟ ಪಡುತ್ತಿರುವೆ, ನೀನು ಆ ಕುರುದ ನೋವನ್ನ, ಇಷ್ಟು ದುಃಖವನ್ನ ನೀನು ಅನುಭವಿಸುತ್ತಿರುವೆ ಅಂತೇಳಿ ಆ ಸದ್ಗುರುನಾಥ ತನ್ನ ವರದ ಹಸ್ತದಿಂದ ಅವನ ಕುರುವಿನ ಮೇಲೆ ಸ್ಪರ್ಶಿಸಿ, ಹೇ ತರುಳನೇ, ನೀನು ಅಂಜದಿರು. ಆ ಗಾಯದ ಮೇಲೆ ತಮ್ಮ ಕೈಗಳಿಂದ ಸ್ಪರ್ಶ ಮಾಡಿ, ಹೇ ಶಂಕರಾಯನ, ಹೇ ಕುವರನೇ, ಹೇ ಶಿಷ್ಯನೇ, ನೀನೇನ್ ಮಾಡ್ಬೇಡ, ಅಂಜಬೇಡ, ಇನ್ನು ಮೇಲೆ ಈ ನೋವ ಮಾಯ್ತೈತಪ್ಪ ಅಂತೇಳಿ ಹರಿಸಿ ಆಶೀರ್ವಾದ ಮಾಡ್ತಾರ ಆ ಶಂಕರರಾಯನಿಗೆ. ಹೋಗು, ಮನೆಗೆ ಹೋಗು, ಹೋಗಿ ಮಲಗಿಕೊಂಡು ಶಂಕರಾಯನ ಗುರುಸ್ಮರಣೆಯನ್ನ ಮಾಡ್ತಾ ಮಲಗ್ತಾ. ಯಾಕ ಆ ಕುರುದ ನೋವಿನಿಂದ ಹಗಲು ರಾತ್ರಿ ಎನ್ನದೆ ಆ ಶಂಕರರಾಯನಿಗೆ ನಿದ್ರೆ ಇರಲಿಲ್ಲ. ಯಾವಾಗ ಗುರುಗಳು ಅದನ್ನ ಸ್ಪರ್ಶ ಮಾಡಿ, ನೋಡೋ ಆ ಗಾಯ ಮಾಯ್ತದಂತ ಹೇಳಿ ಸಮಾಧಾನ ಮಾಡಿ, ಹೋಗೋ ನೀ ಮನೆಗೆ ಹೋಗು, ಸರಿಯಾಗಿ ಊಟ ಮಾಡಿ
ಆರಾಮ್ ಮಲಗಿಕೋ ಅಂತೇಳಿ ಗುರುಗಳು ಹೇಳಿದಾಗ ಆ ಶಂಕರರಾಯ ಏನ್ ಮಾಡ್ತಾನ, ಗುರು ಸ್ಮರಣೆಯನ್ನ ಮಾಡ್ತಾ ಆ ಸ್ಮರಣೆಯಲ್ಲಿಯೇ ಏನ್ ಮಾಡಿದ, ಮಲಗಿದ. ಮುಂದೆ 4 ದಿನಗಳಲ್ಲಿ ಅವನ ಕುರುವಿನ ಬಾಧೆ ಕಡಿಮೆಯಾಗಿ ಅತ್ಯಂತ ಆರೋಗ್ಯವಂತನಾದ. ಯಾರು? ಆ ಶಂಕರರಾಯ. ಅವ ಸದ್ಗುರುನಾಥನ ಬಳಿಗೆ ಬಂದು ಅವರ ಚರಣಗಳಲ್ಲಿ ನಮಸ್ಕಾರ ಮಾಡಿ, ಹೇ ಗುರುವೇ, ಪಾಪಿಯಾದ ನನ್ನ ತನವನ್ನ ಮುಟ್ಟಿ, ನನ್ನ ಶರೀರ ಏನಿತ್ತಿದೋ ಪಾಪಿಯ ಜನ್ಮ ಇತ್ತಲ್ಲ, ಇಂಥ ಶರೀರವನ್ನ ನೀನು ಮುಟ್ಟಿ ಕೆಟ್ಟ ಕುರುವಿನ ಬಾಧೆಯನ್ನ ಕಳೆದು ಹಾಕಿದೆಯಲ್ಲಪ್ಪ. ನೀನು ಅದನ್ನೇನ್ ಮಾಡಿದೆ, ನನ್ನ ಆ ಕುರುವಿನ ಫಲಸನ್ನ ನೀನೇ ತೆಗೆದು ಹಾಕಿ, ನಿನ್ನಿಂದ ಅಜಿಗರು ಈ ಜಗತ್ತಿನಲ್ಲಿ ಯಾರರದರಪ್ಪ. ಬೇರಾದರೂ ಕೂಡ ಔಷಧ ಬಲ್ಲವರು, ಡಾಕ್ಟರು, ನಾನಾ ತರ ತಜ್ಞರ ಕಡೆಗೆ ನಾವು ಹೋದರೂ ಕೂಡ ಏನಾಗ್ಲಿಲ್ಲ, ಈ ಬಾಧೆಯಿಂದ ನನಗೆ ಅವರಿಂದ ದುಃಖವನ್ನ ಬಿಡಿಸುವ ಸಾಮರ್ಥ್ಯ ಆಗಲಿಲ್ಲಪ್ಪ. ಅದಕ್ಕೆ ಈ ಜಗತ್ತಿನೊಳಗೆ ಯಾರರದರಪ್ಪ. ನಿರಾಕಾರ ನಿರ್ಗುಣನಾದ ಪರಬ್ರಹ್ಮವೇ ಭಕ್ತರ ರಕ್ಷಣೆಗಾಗಿ ನಾಮ ರೂಪಗಳನ್ನ ಆಧರಿಸಿ ಈ ಧರೆಗೆ ಜೀವರನ್ನ ಉದ್ಧಾರ ಮಾಡುತ್ತಿರುವೆ ಅಲ್ಲಪ್ಪ. ಈ ಪರಮಾತ್ಮನ ಸ್ವರೂಪ ನೀ ಹೆಂಗದೆ ನಿರಾಕಾರ ಸ್ವರೂಪನಾಗಿರುವೆ ಅಲ್ಲ. ಯಾಕೆ? ಎಲ್ಲರ ಭಕ್ತರ ಉದ್ಧಾರಗೋಸ್ಕರವಾಗಿ ಈ ನರರೂಪವನ್ನ ಧಾರಣ ಮಾಡಿಕೊಂಡು ಸ್ವರ್ಗ ಲೋಕದಿಂದ ಇಲ್ಲಿಗೆ ಬಂದು ಎತ್ತರನ್ನ ರಕ್ಷಣೆ ಮಾಡಕತ್ತಿಯಲ್ಲಪ್ಪ. ಅವಾಗ ಸ್ತುತಿಸುವಾಗ ಗುರುಗಳಂತಾರ, ಹೇ ಶಿಷ್ಯನೇ, ಅವರೋಗವನ್ನೇ ಕಳೆದು ಮುಕ್ತನನ್ನಾಗಿ ಮಾಡುವ ಸದ್ಗುರುವಿಗೆ ಒಂದು ಕುರುವಿನ ರೋಗವೇನೋ? 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗತಕ್ಕಂಥ ಈ ಭವರೋಗವನ್ನ ಬಿಡಿಸುವಂತ ಶಕ್ತಿ ಯಾರಿಗಿದೆ? ಆ ಸದ್ಗುರುನಾಥನಿಗೆ ಮಾತ್ರ ಇದೆ. ಸದ್ಗುರುಗಳನ್ನ ಬಿಟ್ಟು ಈ ಭವಸಾಗರವನ್ನ ದಾಟಿಸುವ ಸಾಮರ್ಥ್ಯ ಯಾ ದೇವಾನು ದೇವತೆಗಳಿಗೆ ಇಲ್ಲಪ್ಪ. ಗಹನವೇ, ಹೋಗು, ನಿನ್ನ ಮೇಲೆ ನಿತ್ಯದಲ್ಲಿ ಬಂದು ಶ್ರವಣ ಮಾಡಿ ನೀ ಮಾಡು, ಈ ನರ ಜನ್ಮವನ್ನ ಸಾರ್ಥಕ ಮಾಡಿಕೋ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರ. ಆವಾಗ ಶಂಕರರಾಯಂತನ ಅತ್ಯಂತ ಹರ್ಷದಿಂದ ಗುರುಸ್ತುತಿ ಮಾಡ್ತಾ ತನ್ನ ಮನೆಗೆ ಹೋಗುವಾಗ ಸದ್ಭಕ್ತರ ಉದ್ಧಾರಕ್ಕಾಗಿ ಮಾಡುತ್ತಿರುವ ಲೀಲೆಗಳು ಅತ್ಯಂತ ಗಹನಾಗ್ಯವಲ್ಲ. ಅವು ಮಾನವನ ಬುದ್ಧಿಗೆ ನಿಲುಕಲಾದವು. ಗುರುಗಳು ಭಕ್ತರ ಯಾರು ನಂಬ್ಯಾರಲ್ಲ, ನಂಬಿದ ಭಕ್ತರನ್ನ ಕೈ ಬಿಡಲಾರದಂಥ ಗುರು. ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಷ್ಟಗಳನ್ನ ಪರಿಹಾರ ಮಾಡುವ ಅಂತ ಸದ್ಗುರುನಾಥ ಏನದನ, ಮಾನವನ ಬುದ್ಧಿಗೆ ನಿಲುಕಲಾರ. ಅಳಗಲಗಳವನ್ನ ಅಳೆಯಬಹುದು. ಸಮುದ್ರದಲ್ಲಿ ನೀರು ಎಷ್ಟು ಇದೆ, ಅದರ ಆಳ ಎಷ್ಟು ಇದೆ ಅಂತ ಅಳಿಬಹುದು ಕರೆ. ಆಕಾಶದೆತ್ತರ ಎಷ್ಟು ಕಿಲೋಮೀಟರ್ ಐತಂತ ಕೂಡ ಅಳೆಯಬಹುದು ಕರೆ. ಆಕಾಶದಲ್ಲಿ ಇರತಕ್ಕಂಥ ನಕ್ಷತ್ರಗಳು ಎಷ್ಟದಾವಂತ ಗಣನೆ ಮಾಡಬಹುದು ಕರೆ. ಆದರೆ ಗುರುವಿನ ಅವನ ಲೀಲೆಗಳನ್ನ ಯಾವ ಜನ್ಮಕ್ಕೂ ಕೂಡ ಅಳೆಯಲಿಕ್ಕೆ ಆಗೋದಿಲ್ಲ, ಮಾಪನ ಮಾಡಲಿಕ್ಕೆ ಆಗೋದಿಲ್ಲ. ಮಾನವನ ಬುದ್ಧಿಯಿಂದ ಅಳೆಯಲಿಕ್ಕೆ ಆಗುದಿಲ್ಲ, ಆ ಅಳತೆ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕ ಇಂಥ ಮಹಿಮೆಯನ್ನ ಚಿತ್ತವಿಟ್ಟು ನಾವು ಸದ್ಗುರುನಾಥರ ಸ್ಮರಣೆಯನ್ನ ಮಾಡಿ, ಅವರ ನೆನಪನ್ನ ಮಾಡಿ, ಅವರು ಹಾಕಿಕೊಟ್ಟ ದಾರಿಯಲ್ಲಿ ಅಂತ ನೀತಿ ಮಾರ್ಗದಲ್ಲಿ ಶ್ರದ್ಧಾವಂತರಾಗಿ ಭಕ್ತಿವಂತರಾಗಿ ನಾವು ನಡೆದಿದ್ದಾದರೆ ಎಂತ ದುಃಖ ಬಂದರೂ ಕೂಡ ಪರಿಹಾರ ಮಾಡುವ ಶಕ್ತಿ ಆ ಸದ್ಗುರುನಾಥನಲ್ಲಿ ಐತೆ.
ಹಡಗಲಿಯ ತಾಪಸರೆಲ್ಲರೂ ಕೂಡಿ ಸದ್ಗುರುನಾಥರ ಉಪಕಾರವನ್ನ ಸ್ಮರಿಸ್ತಾ, ಸಜ್ಜನರು ಕೂಡಿ ಏನ್ ಮಾಡ್ತಾರ, ಆ ಉಪಕಾರವನ್ನ ಸ್ಮರಿಸ್ತಾ ಆ ಕಾಲದೊಳಗ 10,000 ಬೆಲೆ ಬಾಳುವಂತ ದಿವ್ಯವಾದ ರಥವನ್ನ ಛತ್ರ ಚಾಮರಾದಿಗಳನ್ನ ಮಾಡಿಸಿದರಂತ. ಯಾರು? ಹಡಗಲಿಯ ಸದ್ಭಕ್ತರು. ಯಾರಿಗೆ? ಗದಗಿನ ಶಿವಾನಂದ ಯತೀಶ್ವರರಿಗೆ. ಅವರೆಲ್ಲ ಕೂಡಿ ಚರ್ಚೆ ಮಾಡ್ತಾ ನಾವೆಲ್ಲರೂ ಸೇರಿ ದೊಡ್ಡ ಜಾತ್ರೆಯನ್ನ ಮಾಡಬೇಕು. ಯಾರಂತಾರ? ಹಡಗಲಿಯ ಸದ್ಭಕ್ತ ಶರಣರು ಸಂತರು ಏನಂತಾರ? ನಾವು ಗದಗಿನ ಶಿವಾನಂದ ಯತೀಶ್ವರರ ಜಾತ್ರೆಯನ್ನ ಮಾಡಬೇಕು. ಅಲ್ಲಿ 7 ದಿನಗಳ ಪರ್ಯಂತರ ಭಜನೆ ಮಾಡ್ಬೇಕು, ಮತ್ತ ಕೀರ್ತನೆ ಮಾಡ್ಬೇಕು, ಮತ್ತ ಶಾಸ್ತ್ರ ಚಿಂತನೆಗಳು ಅಲ್ಲಿ ನಡಿಬೇಕು. ಯಾರಂತಾರ? ಹಡಗಲಿಯ ಸದ್ಭಕ್ತರು. ಕೊನೆಯ ದಿನ ಸದ್ಗುರುನಾಥನನ್ನ ರಥದಲ್ಲಿ ಕೂಡಿಸಿ ಆನಂದದಿಂದ ತೇರು ಸಾಗಿಸಿ ಆ ಸದ್ಗುರುನಾಥನನ್ನ ರಥದಲ್ಲಿ ಕುಳ್ಳರಿಸಿ ಆ ರಥವನ್ನ ಸಂತೋಷದಿಂದ ಜಯ ಜಯಕಾರವನ್ನ ಮಾಡ್ತಾ ಆ ರಥವನ್ನ ಎಳಿಬೇಕು ಅಂತೇಳಿ ಹಂಚ್ಕೊಳ್ತಾರಂತ. ಅವಾಗ ಚರ್ಚೆ ಮಾಡಿ ಅದಕ್ಕ ಯೋಗ್ಯ ವೇಳೆ ಮೊದಲಿನಂತೆ ಶಿವಯೋಗ ಮಿತಿಯನ್ನೇ ಬರೆದು ಪತ್ರಿಕೆಗಳನ್ನ ಪ್ರಕಟಿಸಿ, ಯಾರೋ ಈ ಹಡಗಲಿಯ ಸದ್ಭಕ್ತರು ಕೂಡಿ ನಾವು ಶಿವಾನಂದ ಯತೀಶ್ವರರ ಜಾತ್ರೆ ರಥೋತ್ಸವವನ್ನ ಮಾಡಬೇಕಂತ ಪತ್ರಿಕೆಗಳನ್ನ ಬರೆದು ಗ್ರಾಮ ಗ್ರಾಮಗಳೆಲ್ಲ ಸುತ್ತಾಡಿ, ತಮ್ಮ ಸುತ್ತಮುತ್ತು ಅಷ್ಟೇ ಅಲ್ಲ ಗದಗಿನ ಸುತ್ತಮುತ್ತು ಎಲ್ಲಾ ಕಡೆ ಸಂಚಾರ ಮಾಡಿ ಆ ಪತ್ರಿಕೆಗಳನ್ನ ಸದ್ಭಕ್ತ ಸಮೂಹಕ್ಕ ಕೊಟ್ಟು ತಿಳಿಸ್ತಾರ. ನೋಡಪ್ಪ, ನಾವೆಲ್ಲರೂ ಕೂಡಿ ಆ ಶಿವಾನಂದ ಯತೀಶ್ವರರ ಜಾತ್ರೆಯನ್ನ ಮಾಡೋಣ, ರಥೋತ್ಸವ ಕಾರ್ಯಕ್ರಮವನ್ನ ಮಾಡೋಣಂತ ಹೇಳಿ ಸದ್ಗುರುನಾಥನ ಈ ಸಂಭ್ರಮದ ಯಾತ್ರೆಗೆ ಸಕಲ ಸಿದ್ಧತೆಗಳು ಕೂಡ ನಡೆದವ. ಶ್ರೀಮಠದ ಆವರಣದಲ್ಲಿ ದೊಡ್ಡ ಮಂಟಪ ಸಿದ್ಧ ಆಗೇತಿ. ಸದ್ಗುರುನಾಥನ ಕೃಪಾಛತ್ರದಲ್ಲಿ ಶಿವನಾಮ ಸಪ್ತಾಹ ಕೂಡ ಪ್ರಾರಂಭ ಆಗೇತಂತ. ಎಲ್ಲೇ ಆ ಜಾತ್ರೆಯನ್ನ ಮಾಡಬೇಕು, ಜಪವನ್ನ ಮಾಡಬೇಕು, ಶಿವನಾಮ ಘೋಷಣೆಯನ್ನ ಮಾಡಬೇಕು ಅಂತ ಸಪ್ತಾಹ ಪ್ರಾರಂಭ ಆಗಿದೆ. ಭಜನೆ, ಕೀರ್ತನೆ, ಶಾಸ್ತ್ರ ಚಿಂತನೆಗಳ ಜೊತೆಗೆ ದಾನ ಧರ್ಮಗಳ ಸೇವೆ ಕೂಡ ನಡೆದಾವ. ಯಾರ್ಯಾರು ತಮ್ಮ ಏನೇನು ನಾವು ದಾನ ಮಾಡಬೇಕು, ಧರ್ಮ ಮಾಡಬೇಕು ಅಂತೇಳಿ ಆ ದಾನ ಧರ್ಮಗಳು ಕೂಡ, ಆ ಎಲ್ಲಾ ಸೇವೆಗಳು ಕೂಡ ಸದ್ಗುರುವಿನ ಸನ್ನಿಧಾನದಲ್ಲಿ ನಡೀತಾ ಇದ್ದಾವೆ. ಅವರವರ ಅಧಿಕಾರಕ್ಕನುಕ ಅನುಗುಣವಾಗಿ ಏನ್ ಮಾಡ್ತಾರೆ ಅವರು? ಲೋಕೋದ್ಧಾರಾರ್ಥವಾಗಿ ಭಕ್ತಿ ಜ್ಞಾನಗಳನ್ನ ಅತ್ಯಂತ ಸಂತೋಷದಿಂದ ನಡೀತಾ ಇದ್ದವಲ್ಲ. ಸೂರ್ಯನ ಸನ್ನಿಧಾನದಲ್ಲಿ ಕಮಲವು ಅರಳುವುದಲ್ಲ, ಕೆಸರು ಒಣಗ್ತತಿ. ಆ ಕಮಲ ಸೂರ್ಯನ ಕಿರಣಗಳು ಬಿದ್ದಾಗ ಮಡಚಿರುವ ಮೊಗ್ಗೆಯಾಗಿರುವ ಕಮಲಗಳು ಅವು ಅರಳುತ್ತವಲ್ಲ. ಹಸಿರು ಕೆಸರು ಕೂಡ ಏನಕತಿ, ಆ ಸೂರ್ಯನ ಪ್ರಕಾಶ ಬಿದ್ದಾಗ ಒಣಗ್ತೈತಲ್ಲ. ಆದರೆ ಸೂರ್ಯನಲ್ಲಿ ಇದಾವ ಇಚ್ಛೆ ಕೂಡ ಇರುವುದಿಲ್ಲ. ಅವನ ಕಿರಣ ಬಿದ್ದಾಗ ಕಮಲ ಅರಳಬೇಕನ್ನೋ ಇಚ್ಛನೂ ಇಲ್ಲ, ಕೆಸರು ಒಣಗಬೇಕನ್ನೋ ಇಚ್ಛನೂ ಕೂಡ ಇಲ್ಲ. ಅದರಂತೆ ಶಿವಾನಂದರ ಸನ್ನಿಧಾನದಲ್ಲಿ ಇದೆಲ್ಲ ನಡೆದಿತ್ತಂತ. ಅಂದ ಸದ್ಗುರುನಾಥನನ್ನ ಕರೆತಂದು ಮಂಟಪದಲ್ಲಿ ಕುಳ್ಳಿರಿಸಿ ಎಲ್ಲಾ ಸದ್ಭಕ್ತರು ಕೂಡಿ ಜಯ ಜಯಕಾರ ಮಾಡ್ತಾ, ಭಜನೆ ಮಾಡ್ತಾ, ಶಿವಕೀರ್ತನೆ ಮಾಡ್ತಾ ನಡೆದಿದ್ವಲ್ಲ. ಜನರು ಜಾತ್ರೆಗೋಸ್ಕರವಾಗಿ ತಂಡವಾಗಿ ಬರ್ತಾ ಇತ್ತು. ಕೆಲವರು ಮಂಟಪದಲ್ಲಿ ಕುಳಿತು ಸದ್ಗುರುನಾಥನ ದಿವ್ಯ ಮೂರ್ತಿಯನ್ನ ನೋಡ್ತಾರ, ಮೈ ಮರೆತರೆ. ಮತ್ತೆ ಕೆಲವರು ಆ ಶಿವ ಕೀರ್ತನೆಗಳನ್ನ ಕೇಳೋದ್ರಲ್ಲಿ ತಲ್ಲೀನರಾಗ್ಯಾರ. ಇನ್ನ ಕೆಲವರು ಕಣ್ಮುಚ್ಚಿ ಸದ್ಗುರುನಾಥನ ಧ್ಯಾನದಲ್ಲಿ ಆನಂದವನ್ನು ಅನುಭವಿಸಕತ್ತಾರೆ. ಎಲ್ಲೇ? ಆ ಗದುಗಿನಲ್ಲಿ
ಅಡಗಲಿ ಸದ್ಭಕ್ತರು ಸುತ್ತಮುತ್ತಿನ ಬೆಳವಣಿಗೆಯಾಗಲಿ, ದಾಟ್ನಾಳಾಗಲಿ, ಹುಲಕೋಟೆ ಆಗಲಿ, ಜಾವೂರಾಗಲಿ, ಎಲ್ಲಾ ಸದ್ಭಕ್ತರು ಕೂಡಿಕೊಂಡು ಈ ಚಿಂತನೆಯನ್ನ ಮಾಡ್ತಾ ಆನಂದವನ್ನು ಅನುಭವಿಸ್ತಾರೆ. ಆ ಸಮಯದೊಳಗ ಒಂದು ವಿಚಿತ್ರ ಘಟನೆ ನಡೀತಿದೆ. ಮಂಟಪದಲ್ಲಿ ಹಚ್ಚಿದ ದೀಪಗಳು ಸೂರ್ಯನಂತೆ ಪ್ರಕಾಶಮಾನವಾಗಿ ಉರಿಯಾಕತ್ಯಾವ. ದೀಪಗಳು ಹೆಂಗ್ ಉರಿಯಾಕತ್ಯಾವ? ಅದು ಸೂರ್ಯನ ಪ್ರಕಾಶದಂತೆ ಉರಿಯಾಕತ್ಯಾವಂತ. ಆ ಸಂದರ್ಭದೊಳಗ ಬಿಜಲಿಯ ಬತ್ತಿಗಳಿರುವ ಒಂದು ಉರಿ ಮಂಟಪಕ್ಕೆ ತಗುಲಿ. ಏನಾಯ್ತಂದ್ರ ಮಂಟಪ ಹಾಕ್ಯಾರಲ್ಲ, ಆ ಮಂಟಪಕ್ಕ ಒಂದು ಉರಿ ತಗುಲಿ ಬುಗಿಲೆತ್ತು ಪ್ರಜ್ವಲಿಸುತ್ತ ಆ ಮಂಟಪದಲ್ಲಿ ಕಟ್ಟಿದ ಛತ್ರಗಳನ್ನ ಆವರಿಸಿದಂತ ಬೆಂಕಿ. ಮಂಟಪಕ್ಕೆ ಹಾಕಿದಾಗ ಅದಕ್ಕೆ ಬೆಂಕಿ ಹತ್ತಿದಂತರ ಎಲ್ಲವೂ ಕೂಡ ಅರಿವೆ ಕಟ್ಟಿರ್ತಾರಲ್ಲ, ಅದು ಉರಿಯಾಕತ್ತಂತೆ. ಇದನ್ನ ಕಂಡಂತ ಸದ್ಭಕ್ತರೇನಂತರ ಹಾಹಾಕಾರ ಮಾಡ್ತಾ ಹೆದರಿ ಅತ್ತಿತ್ತ ಓಡಾಟ ಮಾಡೋದನ್ನ ಕಂಡು ಸದ್ಗುರುಗಳು ನೋಡ್ತಾರ. ಅವರು ಕೂತಿರುವ ಆಸನದಲ್ಲಿ ಚಪ್ಪರಿಸಿ ಉಸ್ಸೆಂದು ಶಬ್ದ ಮಾಡಿ ತಮ್ಮ ಮೈ ಮೇಲಿನ ಉತ್ತರಿಯನ್ನ ಬೀಸಲು ಅಷ್ಟರಂದಲೇ ಹತ್ತಿ ಉರಿಯುತ್ತಿದ್ದ ಉರಿ ಶಾಂತ ಆತ. ಮಂಟಪಕ್ಕೆ ಹತ್ತಿದ ಉರಿ ತಾವು ಕುಂತಲ್ಲೇ ಕೂಡ ಏನ್ ಮಾಡಿದ್ರ ಅಂದ್ರ ಆ ಅರ್ಬಿ ತಗೊಂಡು ಜಾಡಿಸಿದ್ರಂತ. ಅಲ್ಲೇ ಎಲ್ಲಿ ಕುಂತಾರ ಅಲ್ಲೇ ಜಾಡಿಸಿದ್ರಂತ. ಜಾಡಿಸಿದ ತಕ್ಷಣವೇ ಆ ಬೆಂಕಿ ಶಾಂತ ಆತ. ಅವಾಗ ಉತ್ತರಿಯನ್ನ ಬೀಸಲು ಅಷ್ಟರಿಂದಲೇ ಹತ್ತಿ ಉರಿತಿದ್ದ ಉರಿ ಶಾಂತ ಆತಲ್ಲ. ಅದನ್ನ ಕಂಡು ಶರಣ ಜನರೆಲ್ಲ ಸ್ತುತಿಗೈತಾರ. ಹೇ ಸದ್ಗುರುನಾಥನೇ, ಇದೀಗ ಉದಯಿಸಿದ ಉರಿಯಿಂದ ಅನೇಕ ಜನರಿಗೆ ಹಾನಿಯಾಗುವುದೆಂದು ನೀನೇನ್ ಮಾಡಿದಿ? ತಪ್ಪಿಸಿದ ಸದ್ಗುರುವೆ. ಮಂಟಪಕ್ಕೆ ಉರಿ ಹತ್ತಿದಂದಾಗ ಮತ್ತೆಷ್ಟು ಜನರಿಗೆ ಕೂಡ ಉರಿ ಹತ್ತಬಹುದು, ಅನೇಕ ಜನರಿಗೆ ಹಾನಿ ಆಗೋದಂತ ನೀ ತಪ್ಪಿಸಿದೆಲ್ಲಪ್ಪ, ನಿನಗೆ ಜಯ ಜಯಕಾರವಿರಲಿ ತಂದೆ ಅಂತೇಳಿ ಸ್ತುತಿ ಮಾಡಕತ್ತಿದ್ರಂತ. ಅವಾಗಂತಾರ, ನೋಡಪ್ಪ, ನಿಮ್ಮಂತಾರ ಸಜ್ಜನರ ಅಗ್ನಿ ನಾರಾಯಣನು ಕೂಡ ಸದ್ಗುರುವಿನ ಸಂಭವನ್ನ ನೋಡಿ ಸಂತೋಷ ಪಡಲು ಬಂದಿದ್ನಪ್ಪ. ನೀವಷ್ಟ ಅಲ್ಲ, ಅಗ್ನಿದೇವನು ಕೂಡ ಈ ಸದ್ಗುರುವಿನ ಕಾರ್ಯವನ್ನ ನೋಡಲಿಕ್ಕೆ ಅವನು ಬಂದೇನ್ ಮಾಡ್ಯಾನ? ಸಂತೋಷವನ್ನ ಪಟ್ಟಾನಪ್ಪ. ಈ ಸಂಭ್ರಮವನ್ನ ಕಂಡು ಸಂತೋಷ ಪಟ್ಟು ಆತ ಏನ್ ಮಾಡ್ಯಾನ? ಸಂಜ್ಞೆ ಮಾತ್ರದಿಂದ ತನ್ನ ಲೋಕಕ್ಕೆ ಹೋಗ್ಯಾನ ಅಂತ ಹೇಳಿದಾಗ ಅಷ್ಟರೊಳಗ ಒಬ್ಬ ಸಜ್ಜನ ಶರಣ ಓಡಿ ಬಂದು ಸದ್ಗುರುಗಳಿಗೆ ನಮಸ್ಕಾರ ಮಾಡಿ, ಯಪ್ಪಾ ಸದ್ಗುರುವೇ, ಈಗ ಮಾಡಿದ ಪ್ರಸಾದ ಕಡಿಮೆ ಇದೆ, ಪ್ರಸಾದಕ್ಕೆ ಕುಳಿತ ಜನರು ಬಹಳ ಆಗ್ಯಾರಪ್ಪ. ಪ್ರಸಾದ ಮಾಡಿದ್ದು ಸ್ವಲ್ಪ ಐತಿ, ಜನರ ಸಾಕಷ್ಟು ಮಂದಿ ಅದರ ಅಂತೇಳಿ ಆ ಸದ್ಗುರುಗಳ ಹತ್ತಿರ ಕೇಳ್ತಾನಪ್ಪ ಭಕ್ತ. ಈಗ ನೀನೇ ರಕ್ಷಿಸಬೇಕು, ಯಾಕಂದ್ರ ಪ್ರಸಾದಕ್ಕೆ ಕುಂತಾರ, ಅಡಿಗೆರ ಸ್ವಲ್ಪ ಐತಿ ಕರೆ, ನೀನೇನ್ ಮಾಡ್ಬೇಕು? ನೀನೇ ಇದನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾನ. ಅವಾಗ ಕೂಡಲೇ ಸದ್ಗುರುಗಳು ಏನ್ ಮಾಡ್ತಾರ? ಆ ಮಂಟಪದಿಂದ ಕೆಳಗಿಳಿದು ಬಂದು ಪ್ರಸಾದ ನಿಲಯಕ್ಕೆ ಹೋಗಿ ತಮ್ಮ ದಿವ್ಯ ದೃಷ್ಟಿಯಿಂದ ಅನ್ನಪೂರ್ಣೇಶ್ವರಿಯನ್ನ ನೋಡಿ ತಮ್ಮ ಅಮೃತ ಹಸ್ತವನ್ನ ಸ್ಪರ್ಶಿಸಿ ಓಂ ಅಂದು ಎಲ್ಲರಿಗೆ ಪ್ರಸಾದ ಕೊಡ್ರಿ ಅಂತ. ಆ ಪ್ರಸಾದವನ್ನ ಮುಟ್ಟಿ, ನೋಡೋ ಈ ಪ್ರಸಾದವನ್ನ ಎಲ್ಲರಿಗೂ ಕೊಡ್ರಿ ಅಂತ. ಆಯ್ತಿ ಅಪ್ಪನೇ, ತಮ್ಮ ಅಪ್ಪನೇ ಹಂಗೈತಿ, ಹಂಗ ನಾವ್ ಮಾಡ್ತೇವೆ ಅಂತ ಹೇಳಿ ಆ ಸದ್ಭಕ್ತರು ಕೇಳಿದಾಗ ಆಗ ಪಂಕ್ತಿ ಪ್ರಾರಂಭ ಆದಂತ. ಆ ದಿನ ಹಗಲು ರಾತ್ರಿ ಎನ್ನದು ಎಷ್ಟೋ ಜನರು ಬಂದು ಪ್ರಸಾದ ಮಾಡಿದರೂ ಕೂಡ ಅದೇನಾಗಿತ್ತು? ದ್ರೌಪದಿಯ ಅಕ್ಷಯ ಪಾತ್ರೆಯಂತೆ ಆಗಿತ್ತು. ದ್ರೌಪದಿ ಆಕೆಯ ಪಾತ್ರೆ, ಅಕ್ಷಯ ಪಾತ್ರೆ ಹಂಗಾಗಿತ್ತಲ್ಲ. ದುರ್ವಾಸ ಮಣಿಗಳು ಕೂಡ ಏನ್ ಮಾಡಿದರು? ದುರ್ಯೋಧನನ ಅನ್ನ ಊಟ ಮಾಡಿ ಏನಂತಾನ ನೋಡು, ರಾತ್ರಿ 12 ಗಂಟೆ ಆದ ನಂತರ ನನ್ನ ಮನೆಯಲ್ಲಿ ಅಂಡ ಉಂಡಿಯಲ್ಲ, ಉಂಡಿದ್ದಕ್ಕಾಗಿ ನೀನೇನ್ ಮಾಡ್ಬೇಕು?
ಪಾಂಡವರು ಎಲ್ಲೆದಾರಲ್ಲ ಅಲ್ಲಿ ಹೋಗಿ 6,000 ಶಿಷ್ಯರಿಗೆ ಊಟವನ್ನ ಕೇಳಬೇಕು. ಅಕ್ಷಯ ಪಾತ್ರೆ ಊಟ ಮಾಡಿ ಅದನ್ನ ತೊಳೆದ ದಬ್ಬಾಕಿಂದ ಹೋಗಿ ನೀವು ಊಟಕ್ಕೆ ಕೇಳಬೇಕಂತ ಹೇಳಿದ್ದ ದುಷ್ಟ ದುರ್ಯೋಧನ. ಹೇಳಿದ್ದಮ್ಮ ದುರ್ಯೋಧನ, ನೀವು ಹೋಗಿ ಈಗ ಅನ್ನವನ್ನ ನಮಗ ಊಟವನ್ನ ಕೊಡಬೇಕು ಅಂತ ಕೇಳಿದ್ನಲ್ಲ. ಅವಾಗ ದುರ್ವಾಸ ಮುನಿಗಳಂದ್ರಂತ, ಏ ದುಷ್ಟನೇ, ಒಳ್ಳೇದನ್ನ ಕೇಳ್ಕೊರೋ, ನೀನು ಏನು ಬೇಕು ಕೇಳ್ಕೊ ಕೊಡ್ತೇನೆ ಕರೆ, ಆದ್ರ ಕಾಡುವುದು ಇಂಥ ಕೆಟ್ಟ ಕೃತಿ ಚಲೋ ಅಲ್ಲೋ ಅಂತಂದ್ರು. ಎದಕ್ಕೆ? ಆ ದುರ್ಯೋಧನನಿಗೆ. ಆದರೂ ಕೂಡ ಏನಂದ, ನೀ ಕೊಡುವುದಾಗಿದ್ದರೆ ಇದನ್ನ ಕೊಡು ನನಗೆ. ನೀನು ರಾತ್ರಿ 12 ಗಂಟೆ ಆದ ನಂತರ ಹೋಗಿ ಅವರಲ್ಲಿ ಮಾಡು ಪ್ರಸಾದವನ್ನ ಕೇಳು ಅಂದಾಗ, ಆಯ್ತಪ್ಪ ನೀನ್ ಅನ್ನ ಉಂಡೇನಂದಾಗ ಇದನ್ನ ನಾ ಮಾಡಬೇಕು ಅಂತ ದುರ್ವಾಸ ಮುನಿಗಳು ಕಷ್ಟ ಕಾಲದಲ್ಲಿದ್ದಾಗ ಬಂದು ಅಂದ್ರು, ಇಲ್ಲ ನಮಗ ಅನ್ನ ಕೊಡಬೇಕು ಅಂತ ಕೇಳಿದಾಗ ಭೀಮನೆ ಸಿಟ್ಟು ಬಂತು. ಭತ್ತ ಎಳೆವ ನೀವು ಊಟಕ್ಕೆ ಬರುದಿದು? ಧರ್ಮರಾಜನ ಗೊತ್ತದೇ ತಮ್ಮ ಸುಮ್ಮೆರು ನೀನು ಅಂತೇಳಿ ದ್ರೌಪದಿ ಹತ್ತಿರ ಹೋಗಿ ಕೇಳ್ತಾರೆ. ನೋಡು, ದುರ್ವಾಸ ಮಹಾನ್ ಋಷಿಗಳು ಬಂದಾರ, ಅವರಿಗೆ ಊಟವನ್ನ ಕೊಡಬೇಕು ದ್ರೌಪದಿ ಅಂತ ಕೇಳಿದಾಗ ಚಿಂತೆ ಆತಂತ ದ್ರೌಪದಿ. ಅವಾಗ ಶ್ರೀಕೃಷ್ಣ ಪರಮಾತ್ಮನ ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಹೇ ಕೃಷ್ಣ, ನೀ ಬಂದು ಅಕ್ಷಯ ಪಾತ್ರೆ ಕೊಡಪ್ಪ. ಈಗ ನೋಡು, ಈಗ ಯಾವಾಗನ ಹೋಗಿ ಊಟಕ್ಕೆ ಕುಂತಿದ್ನಂತ, ಊಟ ಮಾಡಿದ್ದಿಲ್ಲಿನ್ನ ಬಂದು ಅವನು ಕೇಳ್ತ ನನಗೂ ಊಟ ಕೊಡ್ರಿ ಅಂತೇಳಿ. ಅವ ಅಂದ, ಇಲ್ಲಪ್ಪ ಎಲ್ಲ ತೊಳೆದ್ ದಬ್ಬಾಕೇವಿ, ಏನು ಇಲ್ಲ. ಅದಕ್ಕ ಹಿಂಗ 6,000 ಜನ 60,000 ಶಿಷ್ಯರು ದುರ್ವಾಸ ಮುನಿಗಳ ಕರ್ಕೊಂಬಂದಾರ, ಅದಕ್ಕೆ ನೀನು ಅಕ್ಷಯ ಪಾತ್ರೆ ಇದನ್ನ ಕರುಣಿಸುವಂತ ಬೇಡಿದಾಗ ಅವನು ನನಗ್ ಹಸು ಆಗೈತಿ, ಏನಾದರೂ ಇದ್ದು ನನಗ್ ತಿನ್ನಾಕ್ ಕೊಡು ಅಂತ. ಯಾರು? ಕೃಷ್ಣ. ಅವಾಗ ಎಲ್ಲಾ ಕಡೆ ಹುಡುಕಾಡಿದಾಗ ಯಾವುದೋ ಒಂದು ಪಾತ್ರೆ ಒಳಗ ಒಂದು ಕಂಠದಲ್ಲಿ ಒಂದು ಅಗಳಿತ್ತಂತ, ಬರೇ ಒಂದು ಅಗಳು. ಅದನ್ನ ತಿಂದು ಅಪ್ಪ ಅನ್ನಂತ ಇವರು ಸ್ನಾನ ಮಾಡ್ಕೊಂಬರಾಕ ನದಿಗೆ ಹೋಗಿದ್ರ, ಅಲ್ಲೇ ಹೊಟ್ಟೆ ತುಂಬಿ ಪಿಟಿ ಪಿಟಿ ಅಂತ ಉಸುಗಿಡ ಒಳ್ಳಾಡಕತ್ತಿದ್ರಂತ 60,000 ಮಂದಿ. ಭೀಮ ಹೋಗ್ತಾನ, ನೋಡು ಅಡಿಗೆ ಸಿದ್ಧ ಆಗಿದೆ, ಬರ್ರಿ ನೀವು ಊಟಕ್ಕ. ಬರದಿಂದರ ಈ ನೋಡಿ ಕದ ಅನ್ನಂತ. ಅಯ್ಯೋ ಮಾರಾಯ, ಹೊಟ್ಟೆ ತುಂಬಿ ಒದ್ದಾಡಕತ್ತೆ, ವಯಸ್ಸಾಗೈತಿ, ನಾವ್ ಬರುದಿಲ್ಲ, ಬರದಿದ್ದರು ನೋಡ್ ನಿಮ್ಮನ್ನ. ಅದರಂತೆ ಅಕ್ಷಯ ಪಾತ್ರೆಯಂತೆ ಆ ಸದ್ಗುರುನಾಥರು ನೋಡಿದಾಗ ದ್ರೌಪದಿ ಅಕ್ಷಯ ಪಾತ್ರೆಯಂತೆ ಎಳ್ಳಷ್ಟು ಕಡಿಮೆಯಾಗದೆ ಹೆಚ್ಚಕ್ಕಿತ್ತಂತೆ. ಇದನ್ನ ಕಂಡು ಸದ್ಭಕ್ತರು ಬೆರಗಾಗಿ ಬಂದು ಗುರುಗಳನ್ನ ಸ್ತುತನೆ ಮಾಡಿ, ಶರಣು ಗುರುಕುಲ ಬಾನು, ಶರಣು ಸುತ ನತ ಸುರಥೇನು, ಶರಣು ನಿಮಗಾವುದ ಸಳಬು, ಈ 3 ಲೋಕದಲ್ಲಿ ನಿನಗೆ ಸಮರಾರು ಹೇ ಸದ್ಗುರುವೇ. ವರ ದೃಷ್ಟಿ ಮಾತ್ರದಿಂದಿಂತ ಮಹಿಮೆಯನ್ನ ತೋರಿಸಿದೆ ಅಂತ ಸ್ತುತಿ ಮಾಡಿ ಆ ಸದ್ಗುರುನಾಥರಿಗೆ ನಮಸ್ಕಾರ ಮಾಡಿ ಅದನ್ನ ಕೇಳಯ್ಯ ಸಜ್ಜನರೇ, ಬುದ್ಧಿವಂತ ಮಲಿನತ್ವದಿಂದ ಸಂಸಾರದಲ್ಲಿ ಬಿದ್ದು ಬಿಗಿ ಒಡೆದ ಬದ್ಧ ಜೀವರನ್ನ ಶುದ್ಧವಾದ ಶಿವ ದೃಷ್ಟಿ ಮಾತ್ರದಿಂದ ಪರಿಪೂರ್ಣ ಶಿವರೂಪ ಮಾಲ್ಪೆನೆಂಬಲ್ಲಿ ಸದ್ಧರ್ಮಿಗಳ ಭಾವಕ್ಕೆ ಆಳಾಗಿ ದುಡಿದೇವರೇನೋ ಗಹನ ಅಲ್ಲವೇ? ನೋಡಪ್ಪ, ಸತ್ಯ ಶರಣರು ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಅಂತವರ ಆಳಾಗಿ ನಾ ದುಡಿಯುವುದೇನು ದೊಡ್ಡದೇನಪ್ಪ ಅಂತಾರೆ. ಅವಾಗ ಸದ್ಭಕ್ತರು ಕೂಡಿಕೊಂಡು ಜೇಕಾರ ಮಾಡಿ ತತ್ವವನ್ನ ಪರಮಾರ್ಥದ ಸತ್ಸಂಗದ ಬಲದಿಂದ ಪರಮಾರ್ಥ ತತ್ವವನ್ನರಿತ ಸಲೆ ಶಾಂತಿ ಸಾಮ್ರಾಜ್ಯವನ್ನ ಏನ್ ಮಾಡಿದ್ರು? ಮಂಗಲಾತ್ಮಕನೇ, ನೀನು ನಿನ್ನ ಸತ್ಸಂಗ ಬಲದಿಂದ ಇಂಥ ಆತ್ಮ ತತ್ವದ ಅರು ನಮಗಾತು. ಇದು ಸಂತೋಷದಿಂದ
ಅವರೆಲ್ಲರೂ ಕೂಡ ಆ ಸದ್ಗುರುವಿನನ್ನ ಕೊಂಡಾಡಕತ್ತಿದ್ರಂತೆ. ಅಂತ ಸದ್ಗುರುಗಳಲ್ಲಿ ನಾವು ಎಷ್ಟೇ ಕಷ್ಟ, ಎಷ್ಟೇ ದುಃಖ, ಎಷ್ಟೇ ನೋವು ಬಂದರೂ ಕೂಡ ಅವರನ್ನ ಸ್ಮರಣೆ ಮಾಡಿ, ಯಪ್ಪ ನನ್ನ ದುಃಖಕ್ಕೆ, ಈ ದುಃಖ ಭವಸಾಗರವನ್ನ ದಾಟಿಸುವ ಶಕ್ತಿ ನಿನಗಿದೆ, ಮಾತ್ರ ಯಾರಿಗೂ ಇಲ್ಲ. ನೀನಲ್ಲದೆ ಈ ಜಗತ್ತಿನೊಳಗೆ ಯಾರು ರಕ್ಷಣೆ ಮಾಡುವರಿಲ್ಲ. ನೀನೇ ಈ ಭವಸಾಗರದಿಂದ ದಾಟಿಸಬೇಕು ಅಂತೇಳಿ ಆ ಸದ್ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡಿ, ಆ ಸದ್ಗುರು ಹೇಳಿದಂತೆ ನಾವು ನಡೆದಿದ್ದಾದರೆ ಈ ಜನ್ಮದಲ್ಲಿ ಈ ಭವಸಾಗರದಿಂದ ದಾಟಿಸುವಂತ ಶಕ್ತಿ ಸಾಮರ್ಥ್ಯ ಆ ಸದ್ಗುರುನಾಥನಲ್ಲಿದೆ ಇದೆ. ಅಂತ ಸದ್ಗುರುಗಳಲ್ಲಿ ನಾವು ಅತ್ಯಂತ ಶ್ರದ್ಧಾ ಭಕ್ತಿ ಪ್ರೀತಿಯನ್ನಿಟ್ಟುಕೊಂಡು ನಮ್ಮ ಈ ಭವಸಾಗರವನ್ನ ದಾಟಿಸುವ ಆ ಸದ್ಗುರುಗಳಲ್ಲಿ ನಾವು ಶರಣಾಗತರಾಗಿ ಅಂತ ಸದ್ಬುದ್ಧಿಯನ್ನ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಂತ ಹೇಳಿ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರ್ಥಿಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶಿವಸ್ವರೂಪಿಗಳೇ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು.